ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚಿರ್ಗಸ್ತಿ. ತಾಳಿಕೋಟೆ ತಾಲೂಕು ಕಲ್ಕೇರಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಸಿಂದಗಿ ತಾಲೂಕು ವಿಜಯಪುರ ಜಿಲ್ಲೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಇವರ ಆಶ್ರಯದಲ್ಲಿ ಶ್ರೀ ಮಂಜುನಾಥ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸಿಂದಗಿ ಕಲ್ಕೇರಿ ವಲಯ ಮಟ್ಟದ ಒಕ್ಕೂಟ ಸಭೆಯಲ್ಲಿ ಮಾನ್ಯ ಜಿಲ್ಲಾ ವಿಚಕ್ಷಣೆ ಅಧಿಕಾರಿಗಳು ಯಮನೂರಪ್ಪ, ಸಿಂದಗಿ ತಾಲೂಕು ಯೋಜನಾ ಅಧಿಕಾರಿಗಳು, ಬಿನೋವಯ ವಲಯದ ಮೇಲ್ಚಾರಕರು, ಎಲ್ಲ ಸೇವಾ ಪ್ರತಿನಿಧಿಗಳು ಮತ್ತು ಒಕ್ಕೂಟ ಪದಾಧಿಕಾರಿಗಳ ಸಿದ್ದಲಿಂಗಪ್ಪ ಪಾಟೀಲ್ ವಲಯದ ಮೇಲ್ವಿಚಾರಕರು, ರಮೇಶ್ ಹೆಂಡಿ, ರಾಜು ಅಡಿಕಿ ಪದಾಧಿಕಾರಿಗಳು ತರಬೇತಿ ನಡೆಸಿದರು. ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ, DMS ವಾಯ್ಸ್ ತಾಳಿಕೋಟೆ, ನಿಮ್ಮದೇ ಧ್ವನಿ. ತಾಲೂಕಿನ ಯೋಜನಾಧಿಕಾರಿಗಳಂತ ಶ್ರೀಯುತ ವಿನಯ್ ಸರ್ ಅವರು ಮಾಹಿತಿ ಮಾಡಿಸಿ ಕೊಡಬೇಕೆಂದು ಅವರನ್ನು ವಿನಂತಿಸಿಕೊಂಡು ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀ ಮಂಜುನಾಥ ನಿತರ ಗುರು ಮಂಗಲಯುದಾರಿನೋರಲೆಂದು ಜ್ಞಾನವಾಹಿನಿ ಅರಿದು ಮಾನವತೆಯರಡಿ ತಂದೆಯಲಿ ಮತಿಯ ಕೊಳೆ ಕಳೆಯಲಿ ತಂದೆಯಲಿ ಮತಿಯ ಕೊಳೆ ಕಳೆಯಲಿ ಕಟ್ಟುವೆನು ಕಂಕ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಒಕ್ಕೂಟದ ಪದಾಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳೇನು, ನೀವೇನೆಲ್ಲ ಒಕ್ಕೂಟದ ಪದಾಧಿಕಾರಿಗಳಾಗಿ ನೀವೇನೆಲ್ಲ ನಿರ್ವಹಿಸಬೇಕು, ಒಕ್ಕೂಟವನ್ನು ಹೇಗೆ ನಡೆಸಬೇಕಂತ ಹೇಳ್ಬಿಟ್ಟು ಪ್ರತಿ 2 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಒಕ್ಕೂಟ ಸಭೆಗಳನ್ನು ಮಾಡಲಿಕ್ಕಿದೆ. ಹಾಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಹೇಗೆ ಮಾಡಬೇಕಂತ ಉದ್ದೇಶಕ್ಕೋಸ್ಕರ ನಾವಿವತ್ತು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ವಲಯದಲ್ಲಿ ಕೂಡ ಒಕ್ಕೂಟದ ಪದಾಧಿಕಾರಿಗಳ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ತರಬೇತಿಯಲ್ಲಿ ನಿಮಗೆ ನೋಡಿ ಬೇರೆ ನಿಮ್ಮ ಒಕ್ಕೂಟದಲ್ಲಿ ಹೆಚ್ಚು ಕಡಿಮೆ ಒಂದು 250ರಿಂದ 300 ಜನ ಸದಸ್ಯರಿದ್ದಾರೆ. ಆದರೆ ನಿಮ್ಮ ಒಕ್ಕೂಟದಲ್ಲಿ ಒಂದು 4ರಿಂದ 5 ಜನರಿಗೆ ಮಾತ್ರ ಅವಕಾಶವನ್ನು ಸಿಕ್ಕಿದೆ. ಒಂದು ಪೂಜ್ಯರು ಮತ್ತು ಅಮ್ಮನವರು ಮತ್ತು ಮಂಜುನಾಥ ಸ್ವಾಮಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಒಳ್ಳೆ ಚೆನ್ನಾಗಿ ಏನು ವ್ಯವಹಾರಗಳನ್ನು ಮಾಡ್ತಿರ್ತಾರೆ, ಒಳ್ಳೆ ರೀತಿಯಲ್ಲಿ ಸಂಘಗಳು ನಿಂತ್ಕೊಂಡು ಹೋಗಿದೆ ಅಥವಾ ಒಳ್ಳೆ ಒಂದು ಮೆಂಬರ್ ಆಗಿ ನಿಮ್ಮ ಒಂದು ಓಣಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಲ್ವಾ. ಹಾಗೆ ನಿಮ್ಮ ಏನು ಒಳ್ಳೆ ವ್ಯಕ್ತಿಗಳಾಗಿದ್ದರಿಂದ ನಿಮ್ಮನ್ನು ನಾವು ಪದಾಧಿಕಾರಿಗಳಂತ ಆಯ್ಕೆ ಮಾಡಿದ್ದೇವೆ. ನೀವೇನು ಮಾಡಬೇಕು, ಒಂದು ಒಕ್ಕೂಟ ಅಂತ ಹೇಳಿದ್ರೆ ಹೇಗೆ, ಒಕ್ಕೂಟ ಏನೆಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ನಾವಿವತ್ತು ನಿಮಗೆ ಒಂದು ಒಕ್ಕೂಟ ಅಂತ ಹೇಳಿದ್ರೆ ಒಂದು ಸ್ವಸಹಾಯ ಸಂಘಗಳನ್ನು ಪ್ರಾಯೋಜಿಸುವ ಒಂದು ಸಂಘಟನಾ ವ್ಯವಸ್ಥೆ ಆಯ್ತಾ, ಮತ್ತೊಂದು ಸ್ವಸಹಾಯ ಸಂಘಗಳ ಸಬಲೀಕರಣಕ್ಕಾಗಿ ಚಾಲನೆ ನೀಡುವ ವ್ಯವಸ್ಥೆ ಒಂದು ಒಕ್ಕೂಟ. ಇದು ನೀವು ಒಂದು ಒಕ್ಕೂಟ ಅಂತ ಹೇಳಿದ್ರೆ ಚೆನ್ನಾಗಿ ನೀವು ತಿಂಗಳಿಗೆ 2 ತಿಂಗಳಿಗೊಮ್ಮೆ ನಿಮ್ದೇನು ಎಷ್ಟು ಸಂಘಗಳಿದೆ ಆ ಸಂಘಗಳನ್ನು ಸಭೆ ಕರೆತರುವಂಥದ್ದು, ಅವರಿಗೆ ಮಾಹಿತಿಗಳನ್ನು. ಈಗ ನಾನು ಯೋಜನಾಧಿಕಾರಿ ಸಿಂದಗಿ ಅಲ್ಮೇಲ ದೇವರಪುರಗಿ ತಾಲೂಕಿನ ಹೆಡ್ ಆಗಿ ನಾನಿದ್ದೇನೆ. ನನಗೆಲ್ಲ ಸಭೆಗಳಿಗೆ ಬರ್ಲಿಕ್ಕಾಗಲ್ಲ. ನಿಮ್ಮ ಮೇಲ್ವಿಚಾರಕರು ಸಿದ್ದಲಿಂಗಪ್ಪ ಅವರಿದ್ದಾರೆ, ಅವರಿಗೆ ಕೂಡ ಎಲ್ಲ ಒಕ್ಕೂಟಗಳಿಗೆ ಬರ್ಲಿಕ್ಕಾಗಲ್ಲ. ಆವಾಗ ನಿಮಗೆ ನೀವೇ ಸ್ವತಂತ್ರವಾಗಿ ನೀವು 5 ಜನ ಪದಾಧಿಕಾರಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಸೇರಿ ನಿಮ್ಮ ಸಂಘವನ್ನೆಲ್ಲ ಕರೆಸಿ ನಿಮ್ಮ ಸೇವಾ ಸೇರಿ ಒಂದು
ಸಭೆಗಳನ್ನು ಮಾಡಬೇಕು. ಹೊಸ ಹೊಸ ಮಾಹಿತಿಗಳು, ಯೋಜನೆ, ನಮ್ಮ ಸಂಪನ್ಮೂಲ ವ್ಯಕ್ತಿ ಮೇಲ್ವಿಚಾರಕರು ಯಾವತ್ತು ಇರ್ತಾರೆ, ಏನಾದ್ರು ಅನಿವಾರ್ಯ ಇಲ್ಲದೆ ಇರ್ಬೋದಷ್ಟೇ. ಆ ಮೇಲ್ವಿಚಾರಕರು ಬಂದು ನಿಮಗೆ ಹೊಸ ಹೊಸ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ನಿಮ್ಮ ಸಭೆಗಳಲ್ಲಿ